जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 13 ನವೆಂಬರ್ ಶ್ರೀ ಮಹಾರಾಜರವರ ಪ್ರವಚನ ಪರಮೇಶ್ವರನು ತಿಳಿಯುವ ಮಾರ್ಗ. ಪರಮೇಶ್ವರನನ್ನು ತಿಳಿಯುವ ಮಾರ್ಗ. ಪರಮೇಶ್ವರನ ಹೆಂಗೆ ತಿಳ್ಕೋಬೇಕಪ್ಪ ನಾವು? ಅವನ ಸ್ವರೂಪ ಏನು, ಎಲ್ಲಿದ್ದಾನೆ, ಹೆಂಗೆ ತಿಳ್ಕೋಬೇಕು ಅನ್ನೋದನ್ನು ಇವತ್ತು ಶ್ರೀ ಮಹಾರಾಜರು ನಮ್ಮೆಲ್ಲರಿಗೂ ಬೋಧನೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಶ್ರವಣ, ಚಿಂತನ, ಮನನ, ನಿಧಿಧ್ಯಾಸವನ್ನು ಮಾಡೋಣ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ನಿಧಿಧ್ಯಾಸ ಅಂದರೆ ಅದೇ ದಿಶೆಯಲ್ಲಿ ಸತತವಾಗಿ ಒಂದೇ ದಿಶೆಯಲ್ಲಿ ಯೋಚನೆ ಮಾಡೋದು. ಅವನ ಸ್ವರೂಪ ಏನಿದೆಯಪ್ಪ, ಹೆಂಗೆ ಸಿಗ್ತಾನೆ, ನಾನು ಅವನನ್ನು ಹೆಂಗೆ ಪಡ್ಕೋಬಹುದು, ಎಲ್ಲಿದ್ದಾನವನು? ಎಲ್ಲರೂ ಹೇಳ್ತಾರೆ ವೇದದಲ್ಲಿ ಎಲ್ಲ ಅವನ ಒಳಗೆ ಇದ್ದಾನೆ, ಹೊರಗೆ ಎಲ್ಲೂ ಇಲ್ಲ. ಅಂದಮೇಲೆ ಆ ತೀವ್ರವಾದ ಇಚ್ಛೆ, ಜಿಜ್ಞಾಸ ಜಾಗೃತ ಆಗಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಯಾರಾದರೂ ಏನಾದರೂ ಒಂದು ಕರ್ಮ ಮಾಡಿದರೆ ಅದರಲ್ಲಿ ಕರ್ಮ ಮಾಡುವವರು ಅವರೇ ಆಗಿರುತ್ತಾರೆ. ಅವರು ಬೇರೆ ಆಗಿದ್ದರೂ ಕೂಡ ಆ ಕರ್ಮದಲ್ಲಿ ಅಂಶ ರೂಪದಿಂದ ಇರುತ್ತಾರೆ. ಈಗ ನಾವೆಲ್ಲರೂ ಪ್ರತಿನಿತ್ಯ 24 ಗಂಟೆಗಳ ಕಾಲನೂ ಮಲಗುವುದು ಒಂದು ಕರ್ಮನೇ. ಎಲ್ಲ ಕರ್ಮಗಳು ನಾವು ಮಾಡ್ತಿರ್ತೀವಿ. ಆದರೆ ಆ ಕರ್ಮ ಮಾಡಿಸುವವನು ಯಾರು? ಕರ್ಮ ಮಾಡ್ತಿರೋರು ಯಾರು? ಈ ದೇಹದ ಮುಖಾಂತರ ಕರ್ಮ ಮಾಡ್ತಿರೋನು ಯಾರು? ಈ ದೇಹಕ್ಕೆ ಒಂದು ನಾಮ, ಒಂದು ರೂಪ ಕೊಟ್ಟಿದ್ದಾರೆ. ಆದರೆ ಈ ದೇಹದಲ್ಲಿ ಯಾರೋ ಒಬ್ಬ ಇದ್ದಾನೆ. ಅವನೀ ಕರ್ಮಗಳೆಲ್ಲ ಈ ದೇಹದ ಮುಖಾಂತರ ಮಾಡ್ತಿದ್ದಾನೆ. ಈ ದೇಹ ಏನು? ಈ ದೇಹ ಮನಸ್ಸು ಏನಿದೆ, ಇನ್ಸ್ಟ್ರೂಮೆಂಟ್, ಇದು ಸಾಧನೆ. ಇದರದ ಮುಖಾಂತರ ಪರಮಾತ್ಮ ಅಂಶ ರೂಪದಲ್ಲಿ ಇರುತ್ತಾರೆ. ನ್ಯಾಯಾಧೀಶನು ತೀರ್ಪು ಕೊಡುತ್ತಾನೆ. ಆಗ ಇಂಥ ನ್ಯಾಯಾಧೀಶನು ತೀರ್ಪು ಕೊಟ್ಟಿದ್ದನು ಎಂದು ನಾವು ಅನ್ನುತ್ತೇವೆ. ಅಂದರೆ ಆ ನ್ಯಾಯಾಧೀಶನು ಸ್ವತಃ ಬೇರೆಯಾಗಿದ್ದರೂ ಅವನು ಕೊಟ್ಟ ತೀರ್ಪಿನಲ್ಲಿ ವಿಚಾರ ರೂಪದಿಂದ ಇದ್ದೇ ಇರುತ್ತಾನೆ. ಯಾವ ರೂಪದಲ್ಲಿರ್ತಾನೆ ನ್ಯಾಯಾಧೀಶ? ವಿಚಾರ ರೂಪದಿಂದ ಇರ್ತಾನೆ ನ್ಯಾಯಾಧೀಶ. ನಾಮರೂಪ ಅಲ್ಲ, ವಿಚಾರ ರೂಪದಿಂದ ನ್ಯಾಯದ ತೀರ್ಪು ಕೊಟ್ಟಿದ್ದೇನು ನಾವೇನು ಮಾಡ್ತೀವಿ? ಅವ್ರ ಜಡ್ಜ್ ಹೆಸರು ಹೇಳ್ತೀವಿ. ಆದರೆ ಆ ಜಡ್ಜ್ ಒಳಗೆ ಇರುವ ಆ ಪರಮಾತ್ಮನೇ ಆ ತೀರ್ಪನ್ನು ಕೊಟ್ಟಿರೋದು. ಇವಾಗ ನಾವು ಯಾರನ್ನು ನೋಡ್ತೀವಿ? ನಾಮರೂಪ ಹೊಂದಿರುವ ಜಡ್ಜ್ನ ನೋಡ್ತೀವಿ. ಜಡ್ಜ್ ತೀರ್ಪು ಕೊಟ್ಟಿದ್ದಾರೆ. ತೀರ್ಪು ಕೊಟ್ಟಿರೋದು ಯಾರು? ಆ ಒಳಗೆ ಕೂತಿರೋನೇ ತೀರ್ಪನ್ನು ಕೊಟ್ಟಿರೋದು. ಅದರಂತೆ ಭಗವಂತನು ಈ ಎಲ್ಲ ಜಗತ್ತನ್ನು ನಿರ್ಮಾಣ ಮಾಡಿರುತ್ತಾನೆ. ಅವನು ಪ್ರತಿಯೊಂದರಲ್ಲೂ ಅಂಶ ರೂಪದಿಂದ ಇರುತ್ತಾನೆ. ಆದ್ದರಿಂದಲೇ ಎಲ್ಲ ಚರಾಚರಗಳಲ್ಲಿ ಈಶ್ವರನನ್ನು ನೋಡಿರಿ ಎಂದು ಹೇಳುವುದಕ್ಕೆ ಇದೇ ಕಾರಣವಿರುತ್ತದೆ. ಸಂತರು, ಸತ್ಪುರುಷರು, ಸದ್ಗ್ರಂಥಗಳು ಎಲ್ಲದರಲ್ಲೂ ಭಗವದ್ಗೀತೆ, ಭಾಗವತ, ಪರಮಾತ್ಮ ಏನು ಹೇಳ್ದ? ನಾನು ಸೃಷ್ಟಿ ನಿರ್ಮಾಣ ಮಾಡಿರೋದೇ ನಾನು, ಹಾಗೂ ಚರಾಚರ ವಸ್ತುಗಳಲ್ಲಿ ನಾನಿದ್ದೀನಿ. ಚರಾಚರ ಬ್ರಹ್ಮ ಕೀಟಕದಿಂದ ಬ್ರಹ್ಮನ ತನಕ ಎಲ್ಲದರಲ್ಲೂ ನಾನೇ ವ್ಯಾಪಿಸಿದ್ದೀನಿ ಅಂತ ಅಂಶ ರೂಪದಲ್ಲಿ ನಾನೇ ಇರ್ತೀನಿ ಅಂತ ಪದೇ ಪದೇ ಹೇಳ್ತಾ ಎಲ್ಲರೂ ಬಂದಿದ್ದಾರೆ. ಈ ಎಲ್ಲ ಚರಾಚರ ಸೃಷ್ಟಿಯಲ್ಲಿ ಈಶ್ವರನನ್ನು ನೋಡಬೇಕಾದರೆ ನಮಗೆ ಅಷ್ಟು ಪ್ರಬಲ ಇಚ್ಛೆ ಬೇಕಾಗುತ್ತದೆ. ಬಹಳ ಪ್ರಬಲವಾದ ಇಚ್ಛೆ ಬೇಕು. ಭಗವಂತನ ನೋಡಬೇಕಪ್ಪ ಚರಾಚರ ವಸ್ತುಗಳಲ್ಲಿ, ಅಂದರೆ ಎಲ್ಲ ಕಡೆಯೂ ನನಗೆ ಅವನ ವ್ಯಾಪಕತ್ವ ಕಾಣಿಸ್ಬೇಕು ಅಂದರೆ ಅಂಥದ್ದೊಂದು ಪ್ರಬಲವಾದ ಇಚ್ಛೆ ಬೇಕು. ನಮಗೆ ಈಗ ಅಂಥ ಒಂದು ವಿಶಿಷ್ಟವಾದ ಇಚ್ಛೆ ಇಲ್ಲ. ಪ್ರಪಂಚ ಮಾಡ್ತಿದ್ದೀವಿ, ಭಗವಂತನ ಪೂಜೆ ಕೂಡ ಮಾಡ್ತೀವಿ. ಎಲ್ಲಿ? ದೇವ್ರ ಮನೆಯಲ್ಲಿ ಕೂತಾಗ ಸದ್ಗ್ರಂಥ ಓದ್ತೀವಿ, ಸ್ತೋತ್ರ ಹೇಳ್ತೀವಿ, ನಿತ್ಯವಾಗಲೂ ನೈಮಿತ್ತಿಕವಾಗಲೂ ಪೂಜೆ ಮಾಡ್ತೀವಿ. ಆದರೆ ದೇವ್ರ ಮನೆಯಿಂದ ಆಚೆ ಬಂದು ಕೂಡಲೇ ಎಲ್ಲರೂ ನಮಗೆ ಬೇರೆ ಬೇರೆ ಆಗಿ ಭಾಸ ಆಗ್ತಾರೆ. ಹೆಂಡತಿ ಬೇರೆ, ಮಗ ಬೇರೆ, ಸೊಸೆ ಬೇರೆ, ಅತ್ತೆ ಮಾವಂದರು ಬೇರೆ, ಆಪ್ತೇಷ್ಟರು ಬೇರೆ, ರಿಲೇಟಿವ್ಸು, ಫ್ರೆಂಡು ಎಲ್ಲರೂ ಬೇರೆ ಅಂತ ಭಾಸ ಆಗುತ್ತೆ. ಆದರೆ ಅವರೆಲ್ಲರಲ್ಲೂ ಕೂಡ ಆ ಪರಮಾತ್ಮ
ಏನಿದ್ದಾನಪ್ಪ ಅಂಶ ರೂಪದಿಂದ ವ್ಯಾಪಿಸಿದ್ದಾನೆ ಅನ್ನೋದು ನಮಗೆ ಗಮನಕ್ಕೆ ಬರ್ತಿಲ್ಲ. ಭಗವಂತನು ಇರುತ್ತಾನೆಂದು ಬಹಳಷ್ಟು ಜನರು ಕೇವಲ ಭಾವನೆ ಮಾತ್ರ ಇರುತ್ತದೆ, ಆದರೆ ಅದನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಭಾವನೆ ಇರತ್ತೆ ನಮಗೆ, ಹೌದ್ರಿ, ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಬಾಯಲ್ಲಿ ಹೇಳ್ತೀವಿ, ಆದರೆ ಅದನ್ನು ಸ್ವೀಕಾರ ಮಾಡಿಲ್ಲ ಇನ್ನು ನಾವು. ಆ ಸ್ವೀಕಾರ ಮಾಡಿದ್ರೆ ನಾವು ಯಾರ ಜೊತೆ ಹೊಡೆದಾಟ ಮಾಡಲ್ಲ, ಯಾರ ಜೊತೆ ಬಡದಾಟ ಮಾಡಲ್ಲ, ಯಾರಿಗೊಂದು ಅವಾಚ್ಯ ಶಬ್ದವನ್ನು ಉಪಯೋಗಿಸೋದಿಲ್ಲ. ಅವಾಚ್ಯ ಶಬ್ದ ಯಾರಿಗೆ ಮುಟ್ತಾ ಇದೆ? ಆ ಪರಮಾತ್ಮನಿಗೆ ನಾವು ಬೈತಾ ಇದ್ದೀವಿ. ಯಾವ ರೂಪದಲ್ಲಿ? ನಮ್ಮ ಅತ್ತೆ ರೂಪದಲ್ಲಿ, ನಮ್ಮ ಮಗನ ರೂಪದಲ್ಲಿ, ನಮ್ಮ ತಾಯಿ ರೂಪದಲ್ಲಿ, ನಮ್ಮ ಆಪ್ತೇಷ್ಟ್ರ ರೂಪದಲ್ಲಿ. ಹೊರಗಡೆ ಹೋಗೋ ಕಸ ಹೊಡೆಯೋನಿಗಾಗಲಿ, ಬಸ್ ಕಂಡಕ್ಟರ್ಗಾಗಲಿ, ಡ್ರೈವರಿಗಾಗಲಿ, ಯಾರಿಗಾದರೂ ಒಂದು ಅಪಶಬ್ದವನ್ನು ನಾವು ಬಳಕೆ ಮಾಡಿದ್ರೆ ಅದು ಪರಮಾತ್ಮನಿಗೆ ಬಳಕೆ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಹಾಗೂ ಅದನ್ನು ಸರಿಯಾಗಿ ತಿಳ್ಕೊಳ್ಳಲು ನಿಜವಾಗಿಯೂ ಉತ್ಕಟವಾದ ಇಚ್ಛೆ ನಿರ್ಮಾಣವಾಗಬೇಕಾಗುತ್ತದೆ. ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂದರೆ ಉತ್ಕಟವಾದ ಇಚ್ಛೆ ನಿರ್ಮಾಣ ಆಗಬೇಕು. ಹೌದಪ್ಪ, ಸಂತರು 8ನೇ ಶತಮಾನದಿಂದ ಶಂಕರಾಚಾರ್ಯರು, ಎಲ್ಲ ಸಂತರು ಯಾರ್ಯಾರು ಬಂದರು ಹೋದರು, ರಾಮಕೃಷ್ಣ ಪರಮಹಂಸರು, ತುಕಾರಾಮ್ ಮಹಾರಾಜರು, ಎಲ್ಲರೂ ಇದನ್ನು ಏನಪ್ಪ ಹೇಳ್ತಿದ್ದಾರೆ? ಭೂತದಯ ಮಾಡ್ರಿ, ಅಂದರೆ ಎಲ್ಲರ ಮೇಲೂ ಪ್ರೇಮ ಮಾಡಿರಿ, ಯಾರಿಗೂ ಬೈಬೇಡ್ರಿ, ಯಾರನ್ನು ನಿಂದನೆ ಮಾಡಬೇಡ್ರಿ, ಯಾರ ಮನಸ್ಸು ನೋಯಿಸ್ಬೇಡ್ರಿ. ಯಾಕೆ ಹೇಳ್ತಾರೆ ಇದು ಪದೇ ಪದೇನಾ? ಯಾಕೆಂದರೆ ಪರಮಾತ್ಮ ಎಲ್ಲರಲ್ಲೂ ವ್ಯಾಪಿಸಿದ್ದಾನೆ. ಪರಮಾತ್ಮ ಅಂಶ ರೂಪದಲ್ಲಿ ಪ್ರತಿಯೊಂದು ಚರಾಚರ ಪ್ರಾಣಿಯಲ್ಲಿ, ಗಿಡ ಮರಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಎಲ್ಲದರಲ್ಲೂ ಅವನು ಇದ್ದಾನೆ ಅಂದಮೇಲೆ ನಾವು ಹೇಗೆ ಅದನ್ನು ತ್ಯಾಜ್ಯ ಮಾಡೋಕ್ಕಾಗತ್ತೆ? ಅದಕ್ಕೆ ಉತ್ಕಟವಾದ ಇಚ್ಛೆ ನಿರ್ಮಾಣ ಆಗಬೇಕು. ಯಾರಿಗೆ ಈ ರೀತಿ ಇಚ್ಛೆ ಆಗುವುದೋ ಅವರ ಅರ್ಧ ಕೆಲಸ ಆಯಿತೆಂದು ತಿಳಿಯಬೇಕು. ಯಾರಿಗೊಂದು ಇಚ್ಛೆ ಜಿಜ್ಞಾಸ ನಿರ್ಮಾಣ ಆಯಿತೋ ಪರಮಾರ್ಥಕ್ಕೆ ಬಂದು ಅವ್ರ ಅರ್ಧ ಕೆಲಸ ಮುಗಿದೋಯ್ತು, ಅಲ್ಲೇ ಮುಗಿದೋಗುತ್ತೆ. ಮನುಷ್ಯ ಈ ರೀತಿ ಇಚ್ಛೆ ನಿರ್ಮಾಣವಾಯಿತೆಂದರೆ ಭಗವಂತನನ್ನು ನೋಡಲು ಯಾವ ಮಾರ್ಗವನ್ನು ಅನುಸರಿಸಬೇಕೆಂದು ಮನುಷ್ಯನು ವಿಚಾರ ಮಾಡತೊಡಗುತ್ತಾನೆ. ಇಂಥದ್ದೊಂದು ಇಚ್ಛೆ ಜಾಗೃತ ಆಯಿತು. ಇಲ್ಲಿ ತನಕ ಏನು ಇಚ್ಛೆ ಇತ್ತಪ್ಪ ನಮ್ಮದು? ಪ್ರಪಂಚದಲ್ಲಿ ವಸ್ತು ಬೇಕು, ವಿಷಯ ಬೇಕು, ಗಾಡಿಗಳು ಬೇಕು, ಆಸ್ತಿ ಅಂತಸ್ತು ಬೇಕು. ಈಗ ನಮ್ಮ ವಿಚಾರಧಾರಣೆ ಬದಲಾಗ್ತಿದೆ. ಯಾರಪ್ಪ ಈ ಪರಮಾತ್ಮ? ಎಲ್ಲಿದ್ದಾನೆ? ಭಾಗವತದಲ್ಲಿ ಹೇಳಿದ್ರು, ಭಗವದ್ಗೀತೆಯಲ್ಲಿ ಹೇಳಿದ್ರು, ಉಪನಿಷತ್ತಲ್ಲಿ ಹೇಳಿದ್ರು, ಎಲ್ಲರಲ್ಲೂ ಇದ್ದಾನವನಪ್ಪ. ಯಾರನ್ನು ನೋಯಿಸ್ಬೇಡ್ರಿ, ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ್ರಿ ಅಂದಮೇಲೆ ಹೆಂಗಿದ್ದಾನವನು ಅಂತ ಮಾರ್ಗವನ್ನು ಹುಡುಕ್ತೀವಿ. ಆ ಮಾರ್ಗ ಹುಡುಕಕ್ಕೆ ಹೋದಾಗ ಏನಾಗತ್ತಪ್ಪ? ಅದಕ್ಕಾಗಿ ಬಹಳಷ್ಟು ಬೇರೆ ಬೇರೆ ಮಾರ್ಗಗಳನ್ನು ಹೇಳುವವರು ಭೇಟಿಯಾಗುತ್ತಾರೆ. ಕೆಲವರು ಸನ್ಯಾಸ ತೆಗೆದುಕೊಂಡರೆ ಬೇಗನೆ ಭಗವಂತನು ಪ್ರಾಪ್ತಿಯಾಗುತ್ತಾನೆಂದು ಹೇಳುತ್ತಾರೆ. ಕೆಲವರು ಬ್ರಹ್ಮಚಾರಿಯಾಗಿದ್ದರೆ ಭಗವಂತನು ದರ್ಶನ ಕೊಡುತ್ತಾನೆ ಎಂದು ಹೇಳುತ್ತಾರೆ. ಕೆಲವರು ವೇದಗಳು ಗೃಹಸ್ಥ ಆಶ್ರಮವನ್ನು ಶ್ರೇಷ್ಠವೆಂದು ಹೇಳಿರುತ್ತಾರೆ. ನಾವು ಹಾಗೆ ನಡೆದರೆ ಭಗವಂತನು ನಡೆಯುತ್ತಾ ನಮ್ಮ ಮನೆಗೆ ಬರುತ್ತಾನೆ ಎಂದು ಹೇಳುತ್ತಾರೆ. ಕೆಲವರು ಯಾಗ, ಕೆಲವರು ಹಠಯೋಗ, ಮತ್ತೆ ಕೆಲವರು ಜಪತಪಾದಿ ಸಾಧನೆಗಳನ್ನು ಹೇಳಿರುತ್ತಾರೆ. ಈ ರೀತಿಯ ಮತಾಂತರಗಳ ಗೊಂದಲದಲ್ಲಿ ನಾವು ಏನು ಮಾಡಬೇಕು? ಪ್ರಶ್ನೆ. ಹೌದಪ್ಪ, ಎಲ್ಲರೂ ಮಾರ್ಗ ಹುಡ್ಕೊಂಡು ಹೊರಟೆ ನಾನೀಗ. ಯಾರು ಅಂತಾರೆ ಪತಾಂಜಲಿ ಯೋಗ ಸೂತ್ರವನ್ನು ಓದ್ರಿ, ಕೆಲವ್ರು ಅಂತಾರೆ ಭಕ್ತಿ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ರಿ, ಕೆಲವ್ರು ಅಂತಾರೆ ವೇದಾಂತದಲ್ಲಿ ಹೇಳಿದ್ದಾರೆ ಗೃಹಸ್ಥಾಶ್ರಮ ಶ್ರೇಷ್ಠ, ಕೆಲವ್ರು ಅಂತಾರೆ ಅರಣ್ಯಕ್ಕೆ ಹೋಗಿ ಮೆಡಿಟೇಷನ್ ಮಾಡಿರಿ. ಯಾವ ಮಾರ್ಗವನ್ನು ನಾನು ಆಯ್ಕೆ ಮಾಡ್ಕೋಬೇಕಪ್ಪ ಅನ್ನೋದು ಗೊಂದಲ ಶುರುವಾಗುತ್ತೆ. ಯಾರು ಭಗವಂತನ ಮಾರ್ಗದಲ್ಲಿ ಸರಿಯಾಗಿ ಹೋಗಿರುತ್ತಾರೋ ಅವರು ಏನು ಮಾಡುವರೆ ಎಂಬುದನ್ನು ನೋಡಬೇಕು. ಇಂಥ ಮಾರ್ಗದಲ್ಲಿ ಯಾರು ಸರಿಯಾಗಿ ಹೋಗಿರುತ್ತಾರೆ? ಇಂದಿನವರೆಗೆ ಆದ ಸಂತರು ಇಂಥ ಮಾರ್ಗದಲ್ಲಿ ಹೋಗಿರುತ್ತಾರೆ. ನಮಗಂತೂ ಗೊಂದಲ ಆಯ್ತು ಈಗ. ಹೌದಪ್ಪ, ಒಬ್ಬರು ಬಂದು ಹೇಳ್ತಾರೆ ಹಿಂಗೆ ಮಾಡಿರಿ, ಒಬ್ಬರು ಹೇಳ್ತಾರೆ ನಾವು ಇದರಲ್ಲಿ ಸೇರ್ಕೊಂಡಿದ್ದೀವ್ರಿ, ಅದು ಭಾಳ ಚೆನ್ನಾಗಿದೆ. ಅವರಂತಾರೆ ಯೋಗ ಮಾಡೋಣ ಬರ್ರಿ, ಇದು ಮಾಡೋಣ ಬರ್ರಿ, ಬೇಡ ಎಲ್ಲೂ ಹೋಗೋದು ಬೇಡ, ಏಕಾಂತದಲ್ಲಿ ನಾಮಸ್ಮರಣೆ ಮಾಡಿರಿ. ಇಷ್ಟು ಗೊಂದಲದಲ್ಲಿ ನಾನೇನು ಮಾಡಬೇಕು? ಯಾರು ಆ ಮಾರ್ಗವನ್ನು ಆಯ್ಕೆ ಮಾಡಿ
ಇಲ್ಲಿವರೆಗೂ ಯಾರು ಹಾದು ಹೋದ್ರೋ ಅಂತಹ ಸಂತರು ಸತ್ಪುರುಷರನ್ನು ನಾವು ಶರಣು ಹೋಗಬೇಕು. ಅವ್ರು ಏನು ಯಾವ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋ ನೋಡಬೇಕು. ನಾನು ಇಂಥ ಮಾರ್ಗದಲ್ಲಿ ಸಂತರ ಇಂಥ ಮಾರ್ಗದಲ್ಲಿ ಹೋಗಿರುತ್ತಾರೆ. ಅವರೆಲ್ಲರೂ ಭಗವಂತನ ಪ್ರಾಪ್ತಿಯನ್ನು ಮಾಡಿಕೊಂಡಿರುತ್ತಾರೆ. ಆದ್ದರಿಂದ ಅವರು ಏನು ಹೇಳುತ್ತಾರೆಂದು ನೋಡಬೇಕು. ಅವರು ಆ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಭಗವಂತನ ಪ್ರಾಪ್ತಿ ಮಾಡಿಕೊಂಡು ಅವನ ಸಾಕ್ಷಾತ್ಕಾರವನ್ನು ಹೊಂದಿ ಸದಾ ಆ ಬ್ರಹ್ಮಾನಂದದಲ್ಲಿ, ಅಥವಾ ನಾವು ಅದಕ್ಕೆ ಸೆಲ್ಫ್ ರಿಯಲೈಸೇಷನ್ ಅನ್ನೋಣ, ಆತ್ಮಜ್ಞಾನ ಅನ್ನೋಣ, ಅದರಲ್ಲಿ ಹೊಂದಿ ಸದಾ ಅದರಲ್ಲಿ ನೆಲೆಸಿರ್ತಾರೆ. ಸೊ ಅಂಥವರು ಏನು ಹೇಳ್ತಾರಪ್ಪ ಆ ಮಾರ್ಗದ ಬಗ್ಗೆ ನಾವು ವಿಚಾರಣೆ ಮಾಡಿ ಅವ್ರು ಹೇಳಿದ್ದ ಮಾರ್ಗದಲ್ಲಿ ನಾವು ಹೋಗಬೇಕು. ನಾವು ಮನೆಯ ಹೊರಗೆ ಹೊರಟರೆ ದಾರಿ ನಡೆಯುತ್ತಾ ತೊಡಗುತ್ತೇವೆ. 4 ಮಾರ್ಗಗಳು ಕೂಡುವಲ್ಲಿ ನಾವು ನಾಮಫಲಕಗಳನ್ನು ಹಚ್ಚಿರುತ್ತಾರೆ ಹಾಗೂ ಯಾವ ಕಡೆಗೆ ಹೋಗಬೇಕೆಂಬುದನ್ನು ಅದರ ಮೇಲೆ ಬರೆದಿರುತ್ತಾರೆ. ಉದಾಹರಣೆಗೆ ನಮಗೆ ಪಂಢರಾಪುರಕ್ಕೆ ಹೋಗಬೇಕಾಗಿರುತ್ತದೆ. ದಾರಿಯಲ್ಲಿ ಒಂದು ಮಾರ್ಗವು ನೆರಳಿನಿಂದ ತುಂಬಿಕೊಂಡಿದ್ದರೆ ಎಂದು ನಾವು ಅದೇ ಮಾರ್ಗದಿಂದ ಹೊರಟರೆ ಪಂಢರಾಪುರಕ್ಕೆ ಮುಟ್ಟಬಹುದವೇ? ಮತ್ತೆ ಪ್ರಶ್ನೆ ಕೇಳ್ತಾರೆ ಮಹಾರಾಜರು. ಪಂಢರಾಪುರದ ಮಾರ್ಗದಲ್ಲಿ ಕೇವಲ ಬಿಸಿಲು ಇರುತ್ತದೆ ಎಂದು ನಾವು ಅದನ್ನು ಬಿಟ್ಟು ನೆರಳಿನ ಮಾರ್ಗ ಹಿಡಿದು ಹೋಗುವಂತೆ ನಮ್ಮ ಪರಿಸ್ಥಿತಿ ಆಗಿರುತ್ತದೆ. ನಾವು ವಿಷಯದಲ್ಲಿ ಆನಂದವನ್ನು ಕಲ್ಪಿಸಿ ಅದರಲ್ಲಿಯೇ ತನ್ಮಯರಾಗಿರುತ್ತೇವೆ ಹಾಗೂ ಭಗವಂತನ ಕಡೆಗೆ ಹೋಗುವ ದಾರಿಯನ್ನು ತಪ್ಪಿರುತ್ತೇವೆ. ಪಂಢರಾಪುರಕ್ಕೆ ಹೋಗ್ಬೇಕು ನಾವೀಗ. ಒಂದು ಮಾರ್ಗ ನೆರಳಿನ ಮಾರ್ಗ ಇದೆ. ಭಾಳ ನೆರಳಿದೆ, ಭಾಳ ಗಿಡಮರಗಳಿದೆ, ತಂಪಾದ ಗಾಳಿ ಬರ್ತಾ ಇದೆ, ಕೂತ್ಕೊಂಡು ಹೋಗ್ಬೋದು, ಎಲ್ಲ ತಂಪಾದ ಪಾನಿ ಸಿಗತ್ತೆ ಅಂತ ಒಂದು ಆಯ್ಕೆ ಮಾಡ್ಕೊಂಡು ಹೋದರೆ ಯಾವಾಗ ನಾವು ಮುಟ್ತೀವಿ? ರಸ್ತೆಯ ದೃಶ್ಯಾಕಾರ ಪದಾರ್ಥ ಜಗತ್ತಿನಲ್ಲೇ ಕಳೆದು ಹೋಗ್ತೀವಿ. ಇನ್ನೊಂದು ಮಾರ್ಗ ಬಿಸಿಲಿನ ಮಾರ್ಗ ಇದೆ, ಅಲ್ಲಿಂದ ಹೋದರೆ ಬೇಗ ಮುಟ್ತೀವಿ. ಆದರೆ ನಮಗೆ ಬಿಸಿಲಿನ ಮಾರ್ಗ ಬೇಡ, ಕಠಿಣವಾದ ಮಾರ್ಗ ಬೇಡ. ಯಾಕೆ? ಆ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳುವಾಗೂ ನಮಗೆ ಸರಳವಾದ ಮಾರ್ಗ ಬೇಕು. ಆದರೆ ನಾವು ಯಾರನ್ನ ಅರಸಿ ಹೋಗ್ತಾ ಇದ್ದೀವೋ, ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದೀವೋ ಅವನ ಮಾರ್ಗ ಯಾವಲ್ಲೂ ಅವನ ತನಕ ಮುಟ್ಟಬೇಕು ಅಂದರೆ ಅದು ಕಠಿಣವಾದ ಮಾರ್ಗನೇ ಇರುತ್ತದೆ. ಹಾಗೆ ನಾವೇನು, ನಮಗೆ ನೆರಳು ಅಂದರೆ ಎಲ್ಲ ಪ್ರಪಂಚದ ಸುಖ ಸೌಕರ್ಯ ವಿಷಯ, ಆ ಆನಂದದಲ್ಲಿ ತನ್ಮಯರಾಗಿಬಿಟ್ಟಿದ್ದೀವಿ. ಎಂಥ ಒಂದು ಆನಂದ ಇದೆಯಪ್ಪ ವಿಷಯ ಸುಖಗಳಲ್ಲಿ ಅಂತ. ಆ ವಿಷಯ ಕಡೆಗೆ ಕೊಡೋದು ನಮಗೆ ದುಃಖನೇ. ಆದರೂ ಅದರಲ್ಲಿ ಆನಂದ ಹೊಂದ್ಬಿಟ್ಟು ಫೆವಿಕಾಲ್ಕಿ ಜೋಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಅದನ್ನು, ವಿಷಯ ಆನಂದಗಳನ್ನು. ವಿಷಯ ವಸ್ತು ವ್ಯಕ್ತಿಗಳ ಆನಂದ ಅದು ಕ್ಷಣಭಂಗುರ ಅಶಾಶ್ವತ ಅಂತ ಗೊತ್ತಿದ್ರೂ ಕೂಡ ಅದರಲ್ಲೇ ತನ್ಮಯರಾಗಿದ್ದೀವಿ, ಭಗವಂತನ ದಾರಿಯಿಂದ ತಪ್ಪು ಬಿಟ್ಟಿದ್ದೀವಿ. ಆದ್ದರಿಂದಲೇ ಸಂತರು ಆ ದಾರಿಯಿಂದ ಹೋಗುವ ನಿಶ್ಚಯ ಮಾಡಿರೆಂದು ಹೇಳಿರುತ್ತಾರೆ. ಹಾಗೂ ಆ ಮಾರ್ಗವು ಕಠಿಣವೆನಿಸುವುದರೂ ಆ ಮಾರ್ಗವು ಭಗವಂತನ ಕಡೆಗೆ ಹೋಗುತ್ತದೆ ಎಂಬುದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಿರಿ. ಸಂತರು ಅದೇ ಮಾರ್ಗದಲ್ಲಿ ಹೋಗ್ರಪ್ಪ. ಬಿಸಿಲಿನ ಮಾರ್ಗ, ಯಾವ ಬಿಸಿಲಿನ ದಾರಿ ಇದೆಯೋ ಅದು ಪಂಢರಾಪುರಕ್ಕೆ ನಿಮಗೆ ಮುಟ್ಟಿಸಿ ಪಾಂಡುರಂಗನ ದರ್ಶನ ಮಾಡಿಸುತ್ತೆ. ಯಾಕೆಂದರೆ ಸಂತರು ಅದೇ ದಾರಿಯಲ್ಲಿ ಹೋಗಿದ್ರು, ಪಾಂಡುರಂಗನ ದರ್ಶನ ಮಾಡಿ ಒಂದು ಸಾಕ್ಷಾತ್ಕಾರವನ್ನು ಪಡ್ಕೊಂಡ್ರು. ಆದರೆ ಆ ಮಾರ್ಗ ನಮಗೇನನ್ಸುತ್ತೆ? ಕಠಿಣವೆನಿಸಿದರೂ ಅನಿಸೋದು ಕಠಿಣ. ಮಾರ್ಗದಲ್ಲಿ ಹಲವಾರು ಆಬ್ಸ್ಟೆಕಲ್ಸ್ ಹಾಕ್ತಾನೆ. ಒಂದು ಡರ್ಬಿ ರೇಸ್ ಆಗಲಿ, ಯಾವುದಾದ್ರು ಒಂದು ಗೇಮ್ ಆಗಲಿ, ಅಲ್ಲಿ ಭಗವಂತ ಆ ಕುದುರೆಗಳನ್ನು ಓಡಿಸೋವಾಗ ಒಂದು ಆಬ್ಸ್ಟೆಕಲ್ ಹಾಕಿರ್ತಾರೆ. ಕುದುರೆ ಅದನ್ನು ದಾಟಿದ್ರೆ 2 ಹಾಕ್ತಾರೆ, ಅದನ್ನು ದಾಟಿದ್ರೆ 3 ಹಾಕ್ತಾರೆ, ಅದನ್ನು ದಾಟೋದ್ರೆ 4 ಹಾಕ್ತಾರೆ. ಅಂದರೆ ಕಡೆಗೆ ಯಾವ ಕುದುರೆ ಗೆಲ್ಲಬೇಕಾಗಿರುತ್ತೋ, ಪ್ರಬಲವಾದ ಇಚ್ಛೆ ಇರುತ್ತೋ ಆ ಕುದುರೆಗೆ, ಆ ಕುದುರೆಯೇ ಡರ್ಬಿ ರೇಸ್ ಗೆಲ್ಲುತ್ತೆ. ಅದರಂತೆ ಯಾರಿಗೆ ಪರಮಾತ್ಮ ಬೇಕು, ಅವನ ಸ್ವರೂಪವನ್ನು ತಿಳ್ಕೋಬೇಕು, ಪೃಥ್ವಿ ಮೇಲೆ ಬಂದು ಈ ನರಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ಯಾರ್ದು ಪ್ರಬಲವಾದ ಉತ್ಕಟವಾದ ಇಚ್ಛೆ ಇರುತ್ತೋ ಅವನು ಎಷ್ಟೇ ಕಠಿಣ ಅನಿಸಿದರೂ ಈ ಮಾರ್ಗ ಅವನು ಪರಮಾತ್ಮನ ಪಡ್ಕೋತಾನೆ. ಅದಕ್ಕೆ ಸಂತರು ಹೇಳಿದ್ದ ಮಾರ್ಗದಲ್ಲೇ ನಾವು ಹೋದರೆ ಲಕ್ಷ್ಯದಲ್ಲಿ ಏನಿಟ್ಕೋಬೇಕು? ಅವ್ರು ಹೇಳಿದ ಮಾರ್ಗ ಯಾವತ್ತೂ ಸುಳ್ಳಾಗುವುದಿಲ್ಲ. ಪರಮಾತ್ಮನ ಪ್ರಾಪ್ತಿ ಖಂಡಿತವಾಗಲೂ ಆಗೇ ಆಗುತ್ತದೆ. ಇಂದಿನ ಬೋಧವಚನ: ಸತ್ಪುರುಷರು ಹೇಳಿಕೊಟ್ಟ ಮಾರ್ಗದಲ್ಲಿ ಕಣ್ಣು ಮುಚ್ಚಿಕೊಂಡು ಹೋಗಬೇಕು
ಅಂದರೆ ಬೀಳುವ ಏಳುವ ಎಡುವ ಭಯವಿರುವುದಿಲ್ಲ. ಯಾಕೆಂದರೆ ಆಲ್ರೆಡಿ ಆ ಮಾರ್ಗನ ಅವರು ಆಯ್ಕೆ ಮಾಡಿದ್ದಾರೆ, ಆ ಮಾರ್ಗದಲ್ಲಿ ನಡೆದಿದ್ದಾರೆ. ಸೊ ಅವರಿಗೆ ಗೊತ್ತು ಆ ಮಾರ್ಗದಲ್ಲಿ ಎಲ್ಲೆಲ್ಲಿ ಕಠಿಣ ರಸ್ತೆ ಬರುತ್ತೆ, ಕಲ್ಲು ಮುಳ್ಳುಗಳು ಎಲ್ಲಿದ್ದಾವೆ, ಆಬ್ಸ್ಟೆಕಲ್ಸ್ ಎಲ್ಲಿದ್ದಾವೆ, ಯಾರು ಆಬ್ಸ್ಟೆಕಲ್ಸ್ನ ಕ್ರಿಯೇಟ್ ಮಾಡ್ತಾರೆ, ಮನಸ್ಸು ಹೆಂಗೆ ಆಟ ಆಡತ್ತೆ ನಮ್ಮ ಜೊತೆಗೆ ಎಲ್ಲ ಗೊತ್ತಿರುತ್ತೆ ಸಂತರಿಗೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅವ್ರು ಹೇಳಿದ್ದು ಮಾರ್ಗದಲ್ಲಿ ಹೆಂಗೆ ಹೋಗಬೇಕು, ಕಣ್ಣು ಮುಚ್ಚಿಕೊಂಡು ಹೋಗಬೇಕು. ಕಣ್ಣು ಮುಚ್ಕೊಂಡು ಅಂದರೆ ಏನಪ್ಪ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗ್ಬೇಕು ಹೆಂಗ್ರಿ? ಅಲ್ಲ, ಹೊರಗಿನ ಕಣ್ಣು, ಜಗತ್ತಿನ ಪ್ರತಿ ಆಸಕ್ತಿ ಇರುವ ಕಣ್ಣನ್ನು ಮುಚ್ಚಿ ಒಳಗಿನ ಕಣ್ಣನ್ನು ತೆರೆಯುವುದು, ಅದು ಸತ್ಪುರುಷ ಮಾರ್ಗವನ್ನು ದಾರಿಯಲ್ಲಿ ಹೋಗುವುದು. ಅವ್ರು ಏನು ಹೇಳ್ತಾರೋ ಅದನ್ನು ಶುದ್ಧವಾಗಿ ಶ್ರದ್ಧೆಯಿಂದ ಪರಿಪಾಲನೆ ಮಾಡೋದು, ಅದು ಕಣ್ಣು ಮುಚ್ಕೊಂಡು ಹೋಗೋದು. ಜಗತ್ತಿನ ಕಡೆ ಕಣ್ಣು ಮುಚ್ಚಿಬಿಡೋದು. ಜಗತ್ತಿಗೂ ನನಗೂ ಸಂಬಂಧವಿಲ್ಲ, ಮನಸ್ಸಿನಿಂದ ದೇಹದಿಂದ ಪ್ರಾರಬ್ಧಕ್ಕೆ ಏನು ಬಂದಿದೆಯೋ ಕೆಲಸಗಳನ್ನು ಕರ್ಮಗಳನ್ನು ಮಾಡಲೇಬೇಕು. ಮನಸ್ಸಿನಿಂದ ಭಗವಂತನನ್ನು ಜೋಡಣೆ ಮಾಡಿಕೊಳ್ಳೋದು, ದೇಹದಿಂದ ಪ್ರಪಂಚದ ಕೆಲಸವನ್ನು ಮಾಡೋದು. ಸತ್ಪುರುಷರು ಹೇಳಿದ ಮಾರ್ಗದಲ್ಲಿ ಕಣ್ಣು ಮುಚ್ಕೊಂಡು ನಾವು ಆ ಮಾರ್ಗದಲ್ಲಿ ಕ್ರಮಣ ಮಾಡಿದ್ರೆ ಖಂಡಿತವಾಗಲೂ ಪರಮಾತ್ಮನ ಪ್ರಾಪ್ತಿ ಆಗುತ್ತದೆ. ಅಲ್ಲಿ ಬೀಳ ಏಳುವ ಅಡೆತಡೆಗಳು ಏನೂ ಇರುವುದಿಲ್ಲ, ಭಯನೇ ಇರುವುದಿಲ್ಲ. ಯಾಕೆಂದರೆ ಅವರೇ ಈ ಮಾರ್ಗವನ್ನು ತೋರಿಸಿದ್ದಾರೆ ಅಂದರೆ ಅವ್ರು ನಮ್ಮನ್ನು ಕೈ ಹಿಡಿದು ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತಾರೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತ ಸುಖಿನೋ ಭವಂತು.